ಒಬ್ಬ 23 ವರ್ಷದ ಹುಡುಗ ಜಗತ್ತಿನ ಅತ್ಯಂತ ಅಪಾಯಕಾರಿ ಬೌಲರ್ಗೆ ನಡುಕೌಟಿಸ್ತಾನೆ. 28 ಫೆಬ್ರವರಿ 2012 ಆಸ್ಟ್ರೇಲಿಯಾದ ಹೊಬಾರ್ಟ್ ಮೈದಾನ. ಭಾರತಕ್ಕೆ ಆ ಪಂದ್ಯ ಗೆಲ್ಲುವುದಷ್ಟೇ ಮುಖ್ಯವಾಗಿರಲಿಲ್ಲ, ಬೋನಸ್ ಪಾಯಿಂಟ್ ನೊಂದಿಗೆ 40 ಓವರ್ ನಲ್ಲಿ ಟಾರ್ಗೆಟ್ ತಲುಪಬೇಕಾದ ಅನಿವಾರ್ಯತೆ ಇತ್ತು. ಟಾಸ್ ಗೆದ್ದ MS ಧೋನಿ ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾರೆ. ಶ್ರೀಲಂಕಾ ತಂಡದ ದಿಲ್ಶನ್ 110 ರನ್ ಮತ್ತು ಸಂಗಕ್ಕರ್ನ 105 ರನ್ ನೊಂದಿಗೆ ಶ್ರೀಲಂಕಾ 320 ರನ್ಗಳ ಬೃಹತ್ ಮೊತ್ತವನ್ನ ಕಲೆ ಹಾಕುತ್ತೆ. ಭಾರತಕ್ಕೆ ಇದು ದೊಡ್ಡ ಸವಾಲು. 321 ರನ್ ಕೇವಲ 40 ಓವರ್. ಸಚಿನ್ ಮತ್ತು ಸೆಹ್ವಾಗ್ ಬೇಗನೆ ಔಟ್ ಆದಾಗ ಮೈದಾನದಲ್ಲಿ ಸ್ತಬ್ಧತೆ ಆವರಿಸುತ್ತೆ. ಯಾಕೆಂದರೆ ಎದುರಾಳಿ ತಂಡದಲ್ಲಿ ಯಾರ್ಕರ್ ಕಿಂಗ್ ಲಸಿತ್ ಮಲಿಂಗ ಅವರ ಬೌಲಿಂಗ್ ಗೆ ಘಟಾನುಘಟಿ ಬ್ಯಾಟರ್ ಗಳೇ ಬೆಚ್ಚಿ ಬೀಳುತ್ತಿದ್ದರು. ಆದರೆ ಅಂದು ಕ್ರೀಸ್ಗೆ ಬಂದಿದ್ದು 23 ವರ್ಷದ ಯುವಕ ವಿರಾಟ್ ಕೊಹ್ಲಿ. ಅಂದು ನಡೆದಿದ್ದೇ ಬೇರೆ. ಮಾಲಿಂಗ್ ಎಸೆದ ಪ್ರತಿಯೊಂದು ಯಾರ್ಕರ್ ಅನ್ನು ಕೊಹ್ಲಿ ಗಲ್ಲಿ ಕ್ರಿಕೆಟ್ ಆಡಿದಂತೆ ಬ್ಯಾಟಿಂಗ್ ಮಾಡುತ್ತಿದ್ದರು. ಕೇವಲ 86 ಎಸೆತಗಳಲ್ಲಿ 133 ರನ್ ಸಿಡಿಸಿದ ವಿರಾಟ್ ಭಾರತಕ್ಕೆ 37ನೇ ಓವರ್ ನಲ್ಲಿ ಐತಿಹಾಸಿಕ ಜಯ ತಂದುಕೊಟ್ಟರು. ನೀವು ಕೂಡ ವಿರಾಟ್ ಕೊಹ್ಲಿ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಪೇಜ್ ಅನ್ನು ಫಾಲೋ ಮಾಡಿಕೊಂಡು ನಿಮ್ಮ ನೆಚ್ಚಿನ ಇನ್ನಿಂಗ್ಸ್ ಯಾವುದು ಅಂತ ಕಮೆಂಟ್ ಮಾಡಿ. ಡೌನ್ಲೋಡ್ ಶೇರ್ ಚಾಟ್.